ಹರಿ ಓಂ. ಓಂ ತತ್ಸತ್. ಶ್ರೀ ಮಹಾವಿಷ್ಣುವೇ ನಮೋ ನಮಃ. ಓಂ ತತ್ಸತ್. ಶ್ರೀ ಮಹಾವಿಷ್ಣು ವೇದ ಪುರುಷಾಯ ನಮಃ. ಓಂ ತತ್ಸತ್. ಶ್ರೀ ಮಹಾವಿಷ್ಣು ಗುರುವೇ ನಮಃ. ಹರಿ ಓಂ. ಕಳೆದ ಸಂಚಿಕೆಯಲ್ಲಿ ಸೃಷ್ಟಿಯು, ಗರ್ಭವು, ಸಕಲ ಜೀವರಾಶಿಗಳು ಹೇಗಿರುತ್ತದೆ ಎಂಬುದಾಗಿ ತಿಳಿಸಿದ್ದೆ. ಅಂಡೀಕಂ ಕುಮದಂ ಬೀಜ ಶಾಲೋಕು, ಕಮಲದ ಹೂವಿನ ಬೀಜದಂತೆ ಸಕಲ ಜೀವರಾಶಿಗಳ ಉತ್ಪನ್ನದ ಮೂಲವು ಆ ರೀತಿಯಾಗಿರುತ್ತದೆ ಎಂಬುದಾಗಿ ತಿಳಿಸಿದ್ದೆ. ಹಾಗಾದರೆ ಇಂದು ಈ ಸೃಷ್ಟಿ ಸ್ಥಿತಿ ಲಯಕ್ಕೆ ಹೇತುವಾದ ಆ ದೈವವಾದರೂ ಯಾವುದು, ಅದು ಹೇಗಿರುತ್ತದೆ ಎಂಬುದಾಗಿ ತಿಳಿಸಿ ಮುಂದಿನ ಸಂಚಿಕೆಯನ್ನು ವಿವರಿಸ್ತಾ ಹೋಗ್ತೇನೆ. ಆ ದೈವ ಶಕ್ತಿಯು ಯಾವುದಾಗಿದೆ? ಸೋದಾ ಕ್ರಮಾಂತರಿಕ್ಷೆ ಚತುರ್ಧಾ ವಿಕ್ರಾಂತ ತಿಷ್ಠತು. ಹಾಗಂದರೆ ಸಾ ಉದ್ ಅಕ್ರಮಾನ್, ಆ ಬೃಹತ್ ಜ್ಯೋತಿರ್ಮಯ ಸ್ವರೂಪವು ವಿರಾಟ್ ಶಕ್ತಿಯು ಹೊರಹೊಮ್ಮಿತು. ಬ್ರಹ್ಮಾಂಡ ಸೃಷ್ಟಿಯಲ್ಲಿ ಪರಮಾತ್ಮನು ತನ್ನನ್ನು ತಾನು ಕಂಡುಕೊಂಡಾಗ ಆ ಶಕ್ತಿಯು ಹೊರಹೊಮ್ಮಿತು. ಸ ಅಂತರಿಕ್ಷಿ ಚತುರ್ಧ, ಅಂತರಿಕ್ಷದಲ್ಲಿ 4 ವಿಧಗಳಲ್ಲಿ ವಿಭಕ್ತವಾಗಿ, 4 ವಿಧ ಅಂದರೆ ಸ್ವರೂಪಗಳು, ಇಲ್ಲ ಅದನ್ನು ಇನ್ನೊಂದು ರೀತಿ ಪಾದಗಳು ಎಂಬುದಾಗಿ ಹೇಳ್ತಾರೆ. ವಿಭಕ್ತವಾಗಿ ವಿಕ್ರಾಂತ ಅತಿಷ್ಠತು. ವಿಕ್ರಾಂತ ಅಂದರೆ ತೇಜೋಮಯ ಸ್ವರೂಪವು, ತಿಷ್ಠತು ನಿಂತಿತು. 4 ವಿಧಗಳಲ್ಲಿ ತೇಜೋಮಯವು ಸ್ವರೂಪವು ನಿಂತಿತು. ಹಾಗಾದರೆ ಆ ತೇಜೋಮಯ ಸ್ವರೂಪವು ಯಾವುದಾಗಿದೆ? ಹರಿವು. ಓಂ ತತ್ಸತ್. ಶ್ರೀ ಮಹಾವಿಷ್ಣು ವಿಚಕ್ರಣಮಸಿ. ಎರಡನೆಯದು ಓಂ ತತ್ಸತ್. ಶ್ರೀ ಮಹಾವಿಷ್ಣು ವಿಕ್ರಮಣಮಸಿ. ಮೂರನೆಯದು ಓಂ ತತ್ಸತ್. ಶ್ರೀ ಮಹಾವಿಷ್ಣು ವಿಕ್ರಾಂತಮಸಿ. ನಾಲ್ಕನೆಯದು ಓಂ ತತ್ಸತ್. ಶ್ರೀ ಮಹಾವಿಷ್ಣು ಕ್ರಾಂತಮಸಿ. ಈ ರೀತಿಯಾಗಿ 4 ಸ್ವರೂಪಗಳು ಗೊತ್ತಾಯ್ತಾ, ಪರಮಾತ್ಮನ ಸ್ವರೂಪಗಳಾಗಿವೆ. ಹಾಗಾದರೆ ಈ ಸ್ವರೂಪಗಳ ಕೆಲಸವಾದರೆ ಏನು? ಓಂ ತತ್ಸತ್. ಶ್ರೀ ಮಹಾವಿಷ್ಣು ವಿಚಕ್ರಣ, ಒಂದು ಪಾದದಿಂದ ಅಥವಾ ಒಂದು ಸ್ವರೂಪದಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಲ್ಪಟ್ಟಿದ್ದಾನೆ. ವಿಚಕ್ರಣಮಸಿ. ಹಾಗಾದರೆ ಇನ್ನೊಂದು ಪಾದವು ಓಂ ತತ್ಸತ್. ಶ್ರೀ ಮಹಾವಿಷ್ಣು ವಿಕ್ರಮಣಮಸಿ. ಸೃಷ್ಟಿಸಲ್ಪಟ್ಟ ಎಲ್ಲದನ್ನೂ ಕೂಡ ಪರಮಾತ್ಮನು ತನ್ನ ಅಧೀನಕ್ಕೆ ಒಳಪಡಿಸಿಕೊಂಡು ಇದ್ದಾನೆ. ಓಂ ತತ್ಸತ್ ವಿಕ್ರಮಣಮಸಿ. ಮೂರನೆಯದು ಓಂ ತತ್ಸತ್. ಶ್ರೀ ಮಹಾವಿಷ್ಣು ವಿಕ್ರಾಂತಮಸಿ. ಈ ಮೂರನೇ ಸ್ವರೂಪವು ಹೇಗೆ ಅಂದರೆ, ತಾನೇ ಸೃಷ್ಟಿಸಿದ ಎಲ್ಲ ಗ್ರಹೋಪಗ್ರಹಗಳು ಎಲ್ಲವುದನ್ನು ಕೂಡ ಗತಿಶೀಲೆಯನ್ನು, ಚಲನವಲನಗಳನ್ನು ಅದು ಉಂಟು ಮಾಡುವಂಥದ್ದು ಆಗಿದೆ. ಓಂ ತತ್ಸತ್. ಶ್ರೀ ಮಹಾವಿಷ್ಣು ಕ್ರಾಂತಮಸಿ. ಇನ್ನೊಂದು ಸ್ವರೂಪವು ಬ್ರಹ್ಮಾಂಡವನ್ನೇ ಬೆಳಗುವಂಥದ್ದಾಗಿದೆ. ಹೀಗೆ 4 ಜ್ಯೋತಿ ಸ್ವರೂಪಗಳು, ಪರಮಾತ್ಮನಿಂದ ಸೃಷ್ಟಿಸಲ್ಪಟ್ಟ 4 ಜ್ಯೋತಿ ಸ್ವರೂಪಗಳಿಂದ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಕೂಡ ನಡೆಯುವಂಥದ್ದಾಗಿದೆ ಎಂಬುದಾಗಿ ತಿಳಿಯಿರಿ. ಹಾಗಾದರೆ ಈ ಜ್ಯೋತಿ ಸ್ವರೂಪಗಳೇ ದೈವತ್ವವು ಕೂಡಿರ್ತಕ್ಕಂಥದ್ದು. ಗೊತ್ತಾಯಿತಾ? ಯಾವ ಪರಮಾತ್ಮನ ಸೃಷ್ಟಿಯಲ್ಲಿ ಜೀವರಾಶಿಗಳನ್ನೇ ಆಗಲಿ ಜಡವಸ್ತುಗಳನ್ನೇ ಆಗಲಿ ಸೃಷ್ಟಿಸುವುದು ಯಾವುದೂ ಕೂಡ ದೈವ ಎನಿಸಿಕೊಳ್ಳುವುದಿಲ್ಲ. ಈ ಸತ್ಯವನ್ನು ಅರಿಯಿರಿ. ಹಾಗಾದರೆ ತದನಂತರ ಶಬ್ದ ಹೇಳಿದೆ ಕಳೆದ ಸಂಚಿಕೆ. ಈ ಶಬ್ದವು ಬ್ರಹ್ಮಾಂಡದಲ್ಲಿ ಹಾಗೂ ಸಕಲ ಜೀವರಾಶಿಗಳಲ್ಲಿ ಉತ್ಪನ್ನವಾಗುವಂಥ ಒಂದು ಶಬ್ದವಾಗಿದೆ. ಈ ಶಬ್ದವು ಈ 4 ಸ್ವರೂಪಗಳಿಂದ ಕೂಡಿದ ಸೃಷ್ಟಿ ಸ್ಥಿತಿ ಲಯ ಎಲ್ಲ ತತ್ವ ನಿಯಮಗಳನ್ನು ಒಳಗೊಂಡಂಥ ವೇದ ಮಂತ್ರಗಳಿಂದ ಕೂಡಿದ ಈ ಒಂದು ಶಬ್ದವಾಗಿದೆ. ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ. ಬ್ರಹ್ಮಾಂಡದಲ್ಲಿ ಹೇಗಿದೆಯೋ ಆ ತತ್ವ ನಿಯಮಗಳೊಳಗೊಂಡ ಈ ಶರೀರದಲ್ಲೂ ಆ ತತ್ವ ನಿಯಮಗಳು ಇದ್ದಾವೆ ಎಂಬುದಾಗಿ ತಿಳಿಯುತ್ತದೆ. ಈ ಶಬ್ದವು ಹೇಗೆ ಎಂದರೆ, ಯಾರೇ ಮಾನವರಾಗಲಿ
ಈ ವೇದ ಮಂತ್ರೋಚ್ಚಾರಣೆಯು ಹೇಗಿರುತ್ತದೆ ಎಂದರೆ, ನೀವು ಮಂತ್ರೋಚ್ಚಾರಣೆ ಮಾಡುವುದರಿಂದ ಹೇಗೆ ನಿಮಗೆ ಸ್ಪಂದಿಸಲ್ಪಡುತ್ತದೆ. ಒಂದು ಉದಾಹರಣೆ ಹೇಗೆ ಎಂದರೆ, ನೀವು ಒಂದು ಬೆಟ್ಟ ಗುಡ್ಡ ಎಲ್ಲಾದರೂ ಹೋಗಿ, ನೀವು ಆ ಗುಡ್ಡದ ಹತ್ರ ಹೋಗಿ ಯಾವುದೇ ಶಬ್ದವನ್ನು ಮಾಡಿ, ಆ ಶಬ್ದವು ನಿಮಗೆ ವಾಪಸ್ಸು ಬರ್ತದೆ. ಅದಕ್ಕೆ ಪ್ರತಿಧ್ವನಿ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ನೀವು ಯಾವುದೇ ವೇದ ಮಂತ್ರಗಳಿಂದ ಪರಮಾತ್ಮನನ್ನು ಉಪಾಸಿಸಲ್ಪಟ್ಟರೆ ಬ್ರಹ್ಮಾಂಡದಲ್ಲಿರುವ ಆ ತತ್ವ ನಿಯಮಗಳು, ನಿಮ್ಮ ಶರೀರದಿಲ್ವ ತತ್ವ ನಿಯಮಗಳು ಸ್ಪಂದಿಸಲ್ಪಡುತ್ತದೆ. ಈ ಸತ್ಯವನ್ನು ತಿಳಿಯಿರಿ. ಈಗ ಮುಂದಿನ ಸಂಚಿಕೆಯನ್ನು ನಾನು ಮುಂದುವರಿಸುತ್ತೇನೆ. ಇಂದು ಆ ಗರ್ಭಧಾರಣೆಯು ಯಾವ ರೀತಿಯಾಗಿ ಆ ಶಿಶು ತಾಯಿಯ ಗರ್ಭದಿಂದ ಹೊರಬರುತ್ತದೆ ಎಂಬುದಾಗಿ ತಿಳಿಯಲ್ಪಡಿಸುತ್ತೆ. ಯೇ ಜತು ದಶಮಾಸ್ಯ ಗರ್ಭೋ ಜರಾಯುಣ ಸಹ ಯಥಾಹ್ಯಂ ವಾಯುರೇಜತಿ ಯಥಾ ಸಮುದ್ರ ಏಜತಿ ಏವಾಯಂ ದಶಮಾಸ್ಯೋ ಅಸ್ರಜ್ಜರಾಯಣ ಸಹ. ಹಾಗಂದರೆ ಪರಮಾತ್ಮನು ಏಜತು, ಓ ದಂಪತಿಗಳ ಚೆನ್ನಾಗಿ ವೃದ್ಧಿಸಲಿ, ದಶಮಾಸ್ಯ 10 ತಿಂಗಳವರೆಗೆ ಇರುವ ಪರಮಾತ್ಮನ ಏನು ನಿಯಮವಿದೆಯೋ ಆ ನಿಯಮದಂತೆ ಗರ್ಭವು 10 ತಿಂಗಳವರೆಗೆ 9, 10 ಇರುತ್ತೆ. 10 ತಿಂಗಳ ಧರಿಸಲ್ಪಡುವ ಗರ್ಭವು ಜರಾಯುಣಾಸ, ಗರ್ಭಾವರಣ ಚೀಲದೊಳಗೆ ಗರ್ಭವು ಚೆನ್ನಾಗಿ ಬರೆಯಲಿ. ಅದಕ್ಕೆ ಗರ್ಭ ಹೇಗಿರುತ್ತೆ ಅಂದರೆ, ಪ್ರಾಣಿ ಪಕ್ಷಿಗಳಲ್ಲಿ ಮೊಟ್ಟೆ ಒಂದು ಎಲ್ಲ ಇರುತ್ತೆ. ಮಾನವರಲ್ಲಿ ಕೆಲವೊಂದು ಪ್ರಾಣಿಗಳೆಲ್ಲ ನೀರಿನಿಂದ ಕೂಡಿದ ಜರ ಎಂದರೆ ಚೀಲವಿರುತ್ತದೆ. ಆ ಚೀಲದೊಳಗೆ ಆ ಮಗು ಬೆಳೆಯಲ್ಪಡುತ್ತದೆ. ಗೊತ್ತಾಯ್ತಾ? ಯಥ ಹೇಗೆ ಅಯಂ ಆ ವಾಯು ಗಾಳಿಯು ಏಜಿತಿ ಚಲಿಸುತ್ತಾ ಬೆಳೆಯುತ್ತದೆಯೋ, ವಾಯುವಿನಿಂದ ನಾವು ಏನು ಪ್ರಾಣಾಯಾಮ ಮಾಡಲಿ, ಹಾಗೆ ಉಸಿರಾಡಲಿ, ಗೊತ್ತಾಯ್ತಾ? ಅದರ ಬಲದಿಂದ ಆ ಮಗು ಆಟ ಆಡುತ್ತಾ ಮತ್ತೊಂದು ಮಾಡುತ್ತಾ ಅದು ಆ ಮಗು ಬೆಳೆಯುತ್ತದೆಯೋ, ಹಾಗೆ ಸಮುದ್ರವು ಏಜತಿ ವೃದ್ಧಿ ಹೊಂದುತ್ತದೆಯೋ, ಸಮುದ್ರ ಯಾವಾಗಲೂ ಗೊತ್ತಾಯ್ತಾ ಹೇಗೆ ಸಕಲ ಮಲೆಗಳೇ ಆದರೆ ಎಲ್ಲದೂ ಕೂಡ ಅದು ವೃದ್ಧಿ ಹೊಂದಲೇ ಇರ್ತಕ್ಕಂಥದ್ದು. ಏವ ಇದು ಅವಧಾರಣಾರ್ಥದಲ್ಲಿ ಅಯಂ ಈ ಗರ್ಭವು ದಶಮಾಸ್ಯ, ಪರಮಾತ್ಮನ ಏನು ನಿಯಮವಿದೆಯೋ ಗೊತ್ತಾಯ್ತಾ, ಇಷ್ಟೇ ತಿಂಗಳಿಗೆ ಮಗು ಜನನವಾಗಬೇಕು ಎಂಬ ಒಂದು ನಿಯಮವಿದೆಯೋ ಹಾಗೆ ದಶಮಾಸ್ಯ ಏವ 10 ತಿಂಗಳವರೆಗೆ ಇದ್ದು ಪರಿಪೂರ್ಣವಾಗಿ ಆ ಮಗುವಿಗೆ ಏನೇನು ಪರಮಾತ್ಮ ಕೊಡಬೇಕು ಆ ದಿವ್ಯ ಗುಣ ಸಂಪನ್ನವನ್ನೆಲ್ಲ ಕೊಟ್ಟು ಜರಾಯುಣ ಸಹ ಗರ್ಭಾವರಣ ಚೀಲದೊಡನೆ ಜರೆ ಎಂಬ ಚೀಲದೊಡನೆ ಅಸ್ರ ಹೇಗೆ ಹೊರಕ್ಕೆ ಜಾರಿ ಬರಲಿ. ಆ ಯಾವುದು ನೀರಿನಿಂದ ಕೂಡಿದ ಜರೆ ಇದೆಯೋ, ಆ ಗರ್ಭಾವರಣದ ಜರೆ ಇದೆಯೋ ಅದನ್ನು ನೀರಿನಿಂದ ಒಡೆದು ಹೊರಗೆ ಬರ್ತಕ್ಕಂಥದ್ದು. ಸಕಲ ಜೀವರಾಶಿಗಳಲ್ಲೂ ಕೂಡ ಅದೇ ರೀತಿಯಾಗಿ ನಡೆಯತಕ್ಕಂಥದ್ದು. ಆ ಮಗು ಇದರಿಗೆ ಬಂದಿದೆ. ಇವಾಗ ಆ ಶಿಶು ಏನನ್ನು ತಂದಿದೆ? ಪರಮಾತ್ಮ ಮಗು ಏನನ್ನು ತಂದಿದೆ? ಅಶ್ಯತ್ರಯಸ್ತ್ರಿಂಶದ್ದೇವ ಅಂಘೇ ಘಾತ ವಿಭಜಿರೆ ತಾನ್ಮೈ ತ್ರಯತ್ರಿಂಶದ್ದೇವಾನೇಕ ಬ್ರಹ್ಮವಿಧೋ ವಿದುಹು. ಹಾಗಂದರೆ ಆ ಶಿಶುವಿನಲ್ಲಿ ಯಸ್ಯ ಅಂಗೇಗಾತರ ಯಾವನ ಶರೀರದಲ್ಲಿ ಅವಯವಗಳಾಗಿ ತ್ರಿಂಶದ್ದೇವ ವಿಭಜಿರೆ. ಈ 33 ದೇವತೆಗಳ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ. 33 ದೇವತೆಗಳು ಇದ್ದಾರೆ ಎಂಬ ಆ 33 ದೇವತೆಗಳು ಆ ಶಿಶುವಿನ ಅಂಗಾಂಗಗಳಲ್ಲಿ 33 ದೇವತೆಗಳು ತತ್ವಗಳು ವಿಭಜಿತವಾಗಿವೆಯೋ ಆ ಶಿಶುವಿನಲ್ಲಿ ಅಂಗಾಂಗಗಳಲ್ಲಿ ಹಾಗೂ ಅವನ ತತ್ವನೇ ವಿಭಜಿತವಾಗಿವೆ. ತಾನ್ಮೈತ್ರಯ ತ್ರಿಂಶದ್ದೇವ ಆ 33 ದೇವತೆಗಳು ಅಥವಾ ತತ್ವಗಳನ್ನು ಏಕ ಬ್ರಹ್ಮವಿದು ಒಬ್ಬನೇ ಎಂದು ಬ್ರಹ್ಮಜ್ಞಾನಿಗಳು ಹೇಳುತ್ತಾರೆ. ಹೇಗೆ ಎಂದರೆ ಯಥಾ ಬ್ರಹ್ಮಾಂಡದಲ್ಲಿ ಯಾವ ಆ 33 ತತ್ವ ದೇವತೆಗಳಿದಾವೋ ಆ ತತ್ವ ನಿಯಮಗಳಿಂದಲೇ ಗೊತ್ತಾಯಿತಾ ಈ ಶಿಶುವು ಜನಿಸಲ್ಪಟ್ಟಿದೆ. ಹೀಗೆ ಆ ದೈವತ್ವವನ್ನು ಹೊಂದಿ ಬಂದಿದೆ. ಈ 33 ದೇವತೆಗಳು ಯಾವನ ಶರೀರದಲ್ಲಿ ಅವಯವಗಳಂತೆ ವಿಭಕ್ತವಾಗಿದ್ದಾರೋ ಆ 33 ದೇವತೆಗಳು ಏಕಾಕಾರವಾಗಿದೆ ಎಂಬುದಾಗಿ ತಿಳಿಯಿರಿ.
ಗೊತ್ತಾಯಿತಾ? ಬ್ರಹ್ಮಾಂಡದಲ್ಲಿ ಏನಿದೆ ಹಾಗೆ ಆ ಮಗುವಿನಲ್ಲಿ ಆ 33 ದೇವತೆಗಳು ಕೂಡ ವಾಸವಾಗಿದ್ದಾರೆ. ಹಾಗೆ ದೈವತ್ವವನ್ನು ಪಡೆದು ಆ ಮಗು ಹುಟ್ಟಲ್ಪಡುತ್ತದೆ ಎಂಬುದಾಗಿ. ತದನಂತರ ಆ ಮಗು ಹುಟ್ಟಿದ ನಂತರ ಏನೇನು ಮಾಡುತ್ತೆ? ಅಳಲ್ಪಡುತ್ತದೆ, ಇಲ್ಲ ಏನೋ ಒಂದು ಶಬ್ದವನ್ನು ಮಾಡುತ್ತದೆ. ಆ ಶಬ್ದವು ಓಂಕಾರವಾಗಿರುತ್ತೆ. ಅಕಾರ ಉಕಾರ ಮಕಾರಗಳಿಂದ ಕೂಡಿದ ಜ್ಞಾನದ ಹೇತುವಾಗಿ ಆ ಶಬ್ದವಾಗಿರುತ್ತದೆ ಎಂಬುದಾಗಿ ತಿಳಿಯಿರಿ. ಆ ಶಬ್ದವು ಹಾಗಾದರೆ ಆ ಮಗು ಅಳುತ್ತಲ್ಲ, ಅದು ಎಲ್ಲಿಂದ ಉತ್ಪನ್ನವಾಗುತ್ತೆ ಎಂಬುದನ್ನು ತಿಳಿಯಿರಿ. ಉತ್ತರ ಅದಕ್ಕೆ ಆಕಾಶ ವಾಯು ಪ್ರಭವ ಶರೀರ ಸಮಚ್ಛರಂ ವಕ್ತ್ರಮುಭೈತಿ ನಾದ ಸ್ಥಾನಾಂತರೇಷು ಪ್ರವಿಭಾಜ್ಯಮಾನ ವರ್ಣತ್ವಮಾಗಚ್ಚತಿ ಯಾಸ ಶಬ್ದ. ಆ ಶಬ್ದವು ಹೇಗೆ ಬರುತ್ತದೆ? ಹೇಗಿದೆ? ಆಕಾಶ ಮತ್ತು ವಾಯುವಿನ ಸಂಯೋಗದಿಂದ ಉತ್ಪನ್ನವಾಗಿ ನಾಭಿಯ ಕೆಳಭಾಗದಿಂದ, ಈ ನಾವು ಹೇಳಿದ್ವಲ್ಲ ನಾಭಿನಲ್ಲಿ ನಮ್ಮ ಜೀವಾತ್ಮನಿಗೆ ಒಂದು ಕೊಡುವ ಜನ್ಮ ಸ್ಥಳವಾಗಿದೆ ಅಂತ, ಹಾಗೆ ನಾಭಿ ಕೆಳಭಾಗದ ಹೊರಹೊಮ್ಮುತ್ತಾ ಯಾವುದು ಹೀಗೆ ಮೇಲಕ್ಕೆ ಬರುತ್ತೋ, ಯಾವುದು ಮುಖಕ್ಕೆ ಬಂದು ತಲುಪುತ್ತದೋ ಆ ಶಬ್ದವು ಇಲ್ಲಿ ಬರುತ್ತೆ, ಹೀಗೆ ಗಂಟೆಗೆ ಬರುತ್ತದೆ. ಅದನ್ನು ನಾದ ಎಂಬುದಾಗಿ ಹೇಳಿ ಶಬ್ದವು ನಾದ ಎಂದು ಕರೆಯುತ್ತಾರೆ. ಅದು ಕಂಠಾದಿ ಸ್ಥಾನಗಳಲ್ಲಿ ವಿಭಾಗಗಳಾಗಿ ವರ್ಣಭಾವ, ಈಗ ನಾವು ಏನು ಉಚ್ಚಾರಣೆಯನ್ನು ಮಾಡ್ತಾ ಇದ್ದೋ ಇದು ವಾಯುವು ಇಲ್ಲಿಂದ ಉತ್ಪನ್ನವಾಗಿ ಕಂಠಭಾಗದಲ್ಲಿ ನಾವು ಪದಗಳನ್ನು ಬಳಸ್ತೇವೆ. ವರ್ಣ ರೂಪವನ್ನು ಪಡೆಯುವುದು, ಅದನ್ನೇ ಶಬ್ದ ಎನ್ನುವರು. ಈ ಶಬ್ದವು ಇಲ್ಲಿಂದ ಬರುತ್ತಲ್ಲ, ಇಲ್ಲಿ ವರ್ಣ ರೂಪವನ್ನು ಪಡೆಯುತ್ತೆ. ಹಾಗೆ ಆಕಾಶ ತತ್ವ ನಿಯಮದಿಂದ ಆ ಪದಗಳು ನಮಗೆ ಸ್ಪಷ್ಟವಾಗಿ ಉಚ್ಚರಿಸಲು, ತಿಳಿಸಲು, ಜ್ಞಾನವನ್ನು ಪಡೆಯಲು ಎಲ್ಲದಕ್ಕೂ ಕೂಡ ಹೇತುವಾಗಿರ್ತಕ್ಕಂಥದ್ದು ಎಂಬುದಾಗಿ ತಿಳಿಯಿರಿ. ಹೀಗೆ ಪರಮಾತ್ಮನು ಆ ಜೀವಾತ್ಮನಿಗೆ ನಾವು ಗರ್ಭದಿಂದ ಬಂದಂಥ ಮಗುವಿಗೆ 33 ದೇವತೆಗಳು ಹಾಗೂ ಬ್ರಹ್ಮ ಎಂಬ ಶಬ್ದದ ಒಂದು ನಿಯಮವನ್ನು ಆ ಮಗುವಿನಲ್ಲಿ ಅಳವಡಿಸಿ ಆ ಮಗುವು ಜನಿಸಿದ್ದಾನೆ. ಹಾಗಾದರೆ ಆ ಮಗುವಿನಲ್ಲಿ ಇನ್ನೇನಾದರೂ ಇದೆ? ಅಷ್ಟಚಕ್ರಾನವದ್ವಾರ ದೇವಾನಾಂ ಪುರಯೋಧ್ಯ ತಸ್ಯಾಂ ಹಿರಣ್ಯಯ ಕೋಶ ಸ್ವರ್ಗೋ ಜ್ಯೋತಿಷಾವೃತಾ. ಹಾಗಂದರೆ ಅಷ್ಟಚಕ್ರ ನವದ್ವಾರ, 8 ಚಕ್ರಗಳು ಹಾಗೂ ನವದ್ವಾರ. ಬೆನ್ನಿನ ಹುರಿಯಲ್ಲಿ ಆ ಶಿಶುವಿಗೆ 8 ಚಕ್ರಗಳನ್ನು ಸ್ಥಾಪಿಸಿ ಹಾಗೂ ನವದ್ವಾರ, 2 ಕಿವಿ, 2 ಮೂಗಿನ ಹೊಳ್ಳೆ ಹಾಗೂ 1 ಬಾಯಿ, ಆಮೇಲೆ ಒಂದು ಮಲಮೂತ್ರದ ಒಂದು, ಹೀಗೆ 9 ನವದ್ವಾರಗಳು ಎಂಬುದಾಗಿ 9 ದ್ವಾರ ಇವುಗಳಿಂದ ಯುಕ್ತವಾದ ದೇವಾನಾಂ ಅಯೋ, ಈ ದೇವತೆಗಳಿಂದಲೂ ಜಯಿಸಲಾಗದ ಇನ್ನೇನು ಬರುತ್ತೆ? ಪರಿ ಅಥವಾ ಪುರ ಬಂದಿದೆ, ಅದೇ ಶರೀರ. ಈ ಶರೀರವನ್ನು ಪರಮಾತ್ಮನು ಆ ಜೀವಾತ್ಮನಿಗೆ ದಾನವನ್ನು ಮಾಡಿದಾನೆ ಆ ಶಿಶುವಿಗೆ. ತಸ್ಯ ಹಿರಣ್ಯಯ ಕೋಶ, ಅದರಲ್ಲಿ ಇನ್ನೇನಿದೆ? ಹಿರಣ್ಮಯ ಕೋಶ ಅಂತ ಇದೆ. ಹಿತಕರವೂ ರಮಣೀಯವೂ ಆದ ಯಾವುದಿರ್ಬೋದು? ಹಾಗಾದ್ರೆ ಅದು ಹೃದಯವಾಗಿದೆ. ಸ್ವರ್ಗ ಸುಖಮಯವಾದದ್ದು, ಜ್ಯೋತಿಷಾವೃತ, ಅದರಲ್ಲಿ ಪರಮಾತ್ಮನ ಯಾವ ಬ್ರಹ್ಮಾಂಡವನ್ನು ಸೃಷ್ಟಿಸಲ್ಪಡುತ್ತದೆಯೋ, ಯಾವುದು ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣಕ್ಕೆ ಹೇತುವಾಗಿದೆಯೋ ಆ ಜ್ಯೋತಿ ಪರಮ ಜ್ಯೋತಿಯಿಂದ ಆವೃತವಾಗಿದೆ. ಈ ಸತ್ಯವನ್ನು ತಿಳಿಯಿರಿ. ಗೊತ್ತಾಯಿತಾ? ಹೀಗೆ ಆ ಶಿಶುವು ದೈವತ್ವವನ್ನು ಪಡೆದು ಅಮೃತತ್ವದಿಂದ ಕೂಡಿ ಆ ಶಿಶುವು ಧರೆಗೆ ಬರುತ್ತದೆ. ಇವಾಗ ಒಂದು ಅರ್ಥ, 8 ಚಕ್ರಗಳಿಂದ 9 ದ್ವಾರಗಳಿಂದ ಯುಕ್ತವಾದ ಈ ದೇಹ ಪರುವನ್ನು ಜಯಿಸಲು ಶರೀರದ ಪ್ರಾಕೃತಿಕ ಏನು ಪ್ರಕೃತಿಯಲ್ಲಿದೆಯೋ ಅವಸ್ಥೆಯಿಂದ ಜಯಿಸಲು ದಿವ್ಯ ಶಕ್ತಿಗಳಿಂದಲೂ ಸಾಧ್ಯವಿಲ್ಲ. ಈ ಕಾಯದಲ್ಲಿ ಅಂದರೆ ಈ ಶರೀರದಲ್ಲಿ ಪರಮ ಚಿನ್ಮಯನಾದ ಆತ್ಮನು ದಿವ್ಯ ಜ್ಯೋತಿಯಿಂದ ಸಮಾಲಂಕೃತವಾಗಿ ವಾಸಿಸ್ತಾನೆ. ಹೀಗೆ ಆ ಶಿಶುವು ಹೀಗೆ ದೈವತ್ವವನ್ನು ಪಡೆದು ಈ ರೀತಿಯಾಗಿ ಅಮೃತತ್ವದಿಂದ, ಅದಕ್ಕೆ ಯಾವ ಪಾಪ ಪುಣ್ಯ ಯಾವುದೂ ಅದರ ಅರಿವಿಲ್ಲದೆ ಪರಮಾತ್ಮನು ದೈವ ತತ್ವದಿಂದ ಆ ಶಿಶುವು ಜನಿಸಲ್ಪಡುತ್ತದೆ ಎಂಬುದಾಗಿ ತಿಳಿಯಿರಿ. ನಾವು ಏನು ಮಾಡಬಹುದು? ನಮ್ಮಲ್ಲಿ ಇನ್ನೊಂದು ಅಭಿಪ್ರಾಯ, ಯಾವುದೇ ನಾವು ಜಾತಿ ಧರ್ಮ ಮತಗಳನ್ನು ಏನೇ ಮಾಡಿಕೊಂಡಿರ್ಬೋದು,
ಗೊತ್ತಾಯಿತಾ. ಅದರ ಒಂದು ಯಾವುದೇ ನಿಯಮವು ಆ ಶಿಶುವಿಗೆ ಅನ್ವಯಿಸುವುದಿಲ್ಲ. ಆಯಿತಾ. ಆ ಶಿಶುವು ಪರಮಾತ್ಮನ ಸೃಷ್ಟಿಯಿಂದ ಅಮೃತತ್ವವನ್ನು ಪಡೆದು ಜನಿಸಲ್ಪಡುತ್ತದೆಯೇ ಹೊರತು ನೀವು ಮಾನವರು ಮಾಡಿಕೊಂಡಿರುವ ಜಾತಿ ಮತ ಧರ್ಮ ಇವು ಯಾವುಗಳನ್ನು ಕೂಡ ಯಾರದೇ ಏನೇ ಆಗಿರಲಿ ಯಾವ ತತ್ವ ನಿಯಮಗಳನ್ನು ಅನುಸರಿಸಿ ತಾಯಿಯ ಗರ್ಭದಿಂದ ಆ ಮಗುವು ಜನಿಸಲ್ಪಡುವುದಿಲ್ಲ. ಪರಮಾತ್ಮನ ಬ್ರಹ್ಮಾಂಡದ ಹಾಗೂ ಸೃಷ್ಟಿಯ ಯಾವ ತತ್ವ ನಿಯಮಗಳಿದೆಯೋ ಅದರ ಪ್ರಕಾರವಾಗಿ ಆ ಜೀವಾತ್ಮನು ಆ ಶಿಶುವು ಧರೆಗೆ ಅಮೃತ ಸ್ವರೂಪದಿಂದ ಜನಿಸಲ್ಪಡುತ್ತದೆ ಎಂಬುದಾಗಿ ತಿಳಿಯಿರಿ. ತದನಂತರ ನಾ ವೈತಂ ಚಕ್ಷುರ್ಜಹಾತಿ ನಾ ಪ್ರಾಣೋ ಜರಸಾಪುರ ಪುರಮ್ಯೋ ಬ್ರಹ್ಮಣೋ ವೇದ ಯಸ್ಯ ಪುರುಷ ಉಚ್ಯತೆ. ಹೇಗೆ ಎಂದರೆ ಬ್ರಹ್ಮಣ ಪುರವೇದ ಯಾವನು ಬ್ರಹ್ಮದ ಶಕ್ತಿಯನ್ನು ಅಧಿಷ್ಠಾನವಾದ ಪ್ರಕೃತಿಯು, ಬ್ರಹ್ಮ ಅಂತಂದರೆ ಶಬ್ದ, ಗೊತ್ತಾಯಿತಾ, ಶಕ್ತಿ ಪರಮಾತ್ಮನಿಗೂ ಬ್ರಹ್ಮ ಅಂತ ಹೇಳಲ್ಪಡುತ್ತೆ, ಮುಂದೆ ಹೇಳ್ತೀನಿ. ಪ್ರಕೃತಿಯ ರಹಸ್ಯವನ್ನು ಬಲ್ಲನೋ, ಈ ಸೃಷ್ಟಿಯ ರಹಸ್ಯವನ್ನು ಯಾರು ತಿಳಿದಿದ್ದಾರೋ ಯಶ್ಚ ಪುರುಷ ಉಚ್ಯತೆ, ಯಾವ ಪ್ರಕೃತಿಯ ಒಡೆಯನು ಸಾಕ್ಷಾತ್ ಪುರುಷನೆಂದು ಹೇಳಲ್ಪಡುತ್ತಾನೋ. ಪ್ರಕೃತಿ ಹಾಗೂ ಪರಮಾತ್ಮನ ಏನು ಸೃಷ್ಟಿ ಮಾಡಿದ್ದಾನೆ ಆ ಪರಮಾತ್ಮನನ್ನು ಪುರುಷ ಎಂಬುದಾಗಿ ಹೇಳಲ್ಪಡುತ್ತದೆ. ಆ ಪುರುಷನನ್ನು ಚಕ್ಷುರಾದಿ ಇಂದ್ರಿಯಗಳು, ಕಣ್ಣು ಹಾಗೂ ಇಂದ್ರಿಯಗಳು ಜರಸಾರ್ಪುರ ಮುಪ್ಪಿನ ಮೊದಲಲ್ಲಿ ನಾ ಜಹಾತಿ ತ್ಯಜಿಸುವುದಿಲ್ಲ, ನಾ ಪ್ರಾಣವೂ ತ್ಯಜಿಸುವುದಿಲ್ಲ. ಪರಮಾತ್ಮನ ಸೃಷ್ಟಿ ಹೇಗೆ ಅಂದರೆ ಯಾವುದೇ ಅವನು ನಮಗೆ ಚಕ್ಷುರಾದಿ ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ ಹಾಗೂ ಆಯುಸ್ಸನ್ನು ಪ್ರಾಣವನ್ನು ಕೊಟ್ಟಿದ್ದಾನೆ. ಇವೆಲ್ಲವೂ ಕೂಡ ಮುಪ್ಪಾಗುವವರೆಗೂ ಅವನ ದೈವ ನಿಯಮ ಅದನ್ನು ಶರೀರವನ್ನು ಗೊತ್ತಾಯ್ತಾ ತ್ಯಜಿಸುವುದಿಲ್ಲ. ಯಾವುದಕ್ಕೆ ಯಾವ್ಯಾವ ಪ್ರಾಣಿ ಇದಕ್ಕೆ ಎಷ್ಟೆಷ್ಟು ಆಯಸ್ಸು ಇಟ್ಟಿದ್ದಾರೆ ಅಲ್ಲಿವರೆಗೂ ಕೂಡ ಮನಸ್ಸು ಇಂದ್ರಿಯಗಳು ಹಾಗೂ ಚಕ್ಷುರಾದಿ ಇಂದ್ರಿಯಗಳು ಗೊತ್ತಾಯ್ತಾ ಹಾಗೂ ಪ್ರಾಣವು ಆ ಶರೀರವನ್ನು ತ್ಯಜಿಸುವುದಿಲ್ಲ ಎಂಬುದಾಗಿ ಈ ಸತ್ಯವನ್ನು ತಿಳಿಯಿರಿ. ಹಾರಿವೋ. ಇಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಹೀಗೆ ಸೃಷ್ಟಿಯ ನಿಯಮ ಸಕಲ ಜೀವರಾಶಿಗಳ ಮಾನವರ ಎಲ್ಲ ಉತ್ಪನ್ನವು ಪರಮಾತ್ಮನ ಅಮೃತ ಸ್ವರೂಪದಿಂದ ಆ ಮಗುವು ಜನಿಸಲ್ಪಟ್ಟಿದೆ ಎಂಬುದಾಗಿ ತಿಳಿಯಿರಿ. ನಿಮ್ಮೆಲ್ಲರಿಗೂ ಕೂಡ ನನ್ನ ಪ್ರಣಾಮಗಳು. ಸತ್ಯವನ್ನು ತಿಳಿಯಿರಿ, ಗೊತ್ತಾಯ್ತಾ, ಧರ್ಮವನ್ನು ಪರಿಪಾಲನೆ ಮಾಡಿ ಎಂದು ಪ್ರಾರ್ಥಿಸುತ್ತಾ ಸಬ್ಸ್ಕ್ರೈಬ್ ಮಾಡಿ, ಫಾರ್ವರ್ಡ್ ಮಾಡಿ, ಗೊತ್ತಾಯ್ತಾ, ಒಂದು ಸರಿ ಇಲ್ಲ 2 ಸರಿ ನೋಡಿ. ಹರಿ ಓಂ.